ಹೇಳಿ ಸರ್, ಸ್ಕೂಲ್ ಡೇಸ್ ಅಲ್ಲಿ ಏನ್ ನೆನಪಿದೆ? ತಪ್ಪು ಮಾಡಿದ್ದೀನಿ ಆ ಟೈಮಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಗೋಳಿ ಕೂತಿದ್ದೆ ಇವ್ರನ್ನೆಲ್ಲ. ಯಾರು ತುಂಬಾ ಅರಗೆಂಟ್ ಆಗಿರ್ತಾನೆ, ಯಾರು ತುಂಬಾ ಪೂರ್ ಸ್ಟೂಡೆಂಟು, ಲಾಸ್ಟ್ ಬೆಂಚ್, ಅವ್ರ ಮೇಲೆ ಜಾಸ್ತಿ ಟೀಚರ್ಸ್ಗೆ ಗಮನ ಜಾಸ್ತಿ ಇರುತ್ತೆ. ಕಣ್ಣಿರುತ್ತೆ, ಹೌದು. ಸೊ ಆ ಥರದ್ರಲ್ಲಿ ನಾನು ಒಬ್ಬ ರೈಟ್. ಸೊ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು. ಸರಿ. ನಾನು ಯಾವಾರು ಏನಾರ ಒಂಚೂರು ಬೋರ್ಡ್ ಪಕ್ಕ ಬರೋದ್ಮೇಲೆ ಹಂಗೆ ನೋಡೋರು, ಇದಾನ ಅವನು. ಸೊ ನಾನು ಜಗ್ಗೇಶ್ ಎಲ್ಲ ಕ್ಲಾಸ್ಮೇಟ್ಸ್ ಅಂತ ಕೇಳ್ಬಿಟ್ಟ. ನಾನು ಒಂದ್ಸರಿ ಪಾಠ ಬರೆಯೋವಾಗ ನಾನು ಕ್ಲಾಸಿಂದ ಆಚೆ ಹೋಗಿ ಕಾಂಪೌಂಡ್ ಎಗರು ಒಳಗೆ ಕರ್ಕೊಂಬಂದು ತೋರಿಸ್ಬಿಟ್ಟ ಜಗ್ಗೇಶ. ಸರ್ ನೋಡಿ ಕಾಂಪೌಂಡ್ ಎಗರು ಓಡಾಗ್ತಾವನಿ ಅಂತ ಕರ್ಕೊಂಬಂದು ಫುಲ್ ಡೇ ನನಗೆ ನೀಲ್ ಡೌನ್ ಮಾಡಿಸಿದ್ರು. ಸರಿ. ಸೊ ಈ ಥರದ್ದು ಏನೇ ಆದ್ರೂ ಅವಾಗ ಬರೋದು. ಥ್ಯಾಂಕ್ ಯು ಸತೀಶ್ ಅವರ. ಬನ್ನಿ, ನಿಮ್ಮ ಸ್ಕೂಲ್ ಡೇಸ್ನ ನೆನಪಿಸ್ಕೊಳ್ತಾ ಇದ್ರು ಸಾರು. ಹೇಳಿ. ಅಂತ ಕೆಟ್ಟ ಹುಡುಗ, ಇದು ತಂಟೆ ಇರಲಿಲ್ಲ. ಡೀಸೆಂಟ್ ತುಂಟುಗಾರ. ಚೆನ್ನಾಗಿಲ್ಲ ಸರ್, ಡೀಸೆಂಟ್ ತುಂಟುಗಾರ. ಓಕೆ. ಅಂದ್ರೆ ನಮ್ಗೆ ಟೀಚರ್ಸ್ ಎಲ್ಲ ಆಗ ಇವರು ಆಂಗ್ಲೋ ಇಂಡಿಯನ್ಸ್. ಸರಿ. ಅವರು ಎಲ್ಲ ಸಣ್ಣ ಫ್ರಾಕ್ಗಳು ಹಾಕೊಂಬರೋರು. ನಂಗೆ ಜ್ಞಾಪಕ ಇದೆ, ಕೆಳಗೆ ಕೂತ್ಕೊಂಡು ನೋಡಿದ್ದು ಜ್ಞಾಪಕ ಇದೆ. ಇವರು ಇನ್ 3rd ಸ್ಟ್ಯಾಂಡರ್ಡ್ or 4th ಸ್ಟ್ಯಾಂಡರ್ಡ್. ನನಗೆ ಜ್ಞಾಪಕ ಇಲ್ಲ. ನನಗೆ ಕೇಳಿಸ್ಲಿಲ್ಲ ಸರ್. ಓದೋದನ್ನ ಬಿಟ್ಟು ಎಲ್ಲ ತುಂಬ ಕೆಲಸ ಮಾಡ್ತಾ ಇದ್ವಿ, ಯಾಕಂದ್ರೆ ಓದ್ ಹತ್ತಾ ಇರಲಿಲ್ಲ. ಸೊ ಹಾಗಾಗಿ ಎಷ್ಟು ತುಂಟತನ ಮಾಡ್ಬೇಕೋ ಮಾಡ್ತಾ ಇದ್ವಿ. ಒಟ್ನಲ್ಲಿ ಪಾಸ್ ಮಾತ್ರ ಆಗ್ಬಿಡ್ತಾ ಇದ್ವಿ. ರೈಟ್. ಅದು ಹೆಂಗ್ ಪಾಸ್ ಆಗ್ತಿದ್ವಿ ಗೊತ್ತಿಲ್ಲ, ಪಾಸ್ ಆಗ್ಬಿಡ್ತಾ ಇದ್ವಿ. ರಿಯಲಿ ರೈಟ್. ಸತೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮ ಬಗ್ಗೆ ನಮ್ಮ ರಿಸರ್ಚ್ ಟೀಮ್ ಹೊರಟಾಗ ನಮಗೆ ಗೊತ್ತಾಗಿದೆ ಅಂದ್ರೆ ಚಿಕ್ಕ ವಯಸ್ಸಿಂದ ಯಾವಾಗ ನಿಮ್ಮ ಜೊತೆ ಒಂದು ಗ್ರೂಪ್ ಇದ್ದಿದೆ, ಅದರ ನಾಯಕನಾಗಿ ನೀವು ಇದ್ದಿದ್ದೀರಾ. ಆ ಗ್ರೂಪ್ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಹಾಯ್ ವೆಂಕಟೇಶ್. ಹಲೋ ವೆಂಕಿ. ಹಾಯ್ ಟಿ ಎನ್ ವೆಂಕಟೇಶ್. ಒಳ್ಳೆಯಮ್ಮ, ಇವರು ತೆಲುಗು ಆಕ್ಟರ್ ತರ ಇದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಹಳ್ಳಿಕಟ್ಟೆ ಇವಾಗ ಸ್ವಲ್ಪ ಬದಲಾವಣೆ ಆಗಿದೆ. ನಿಂದು ಸುಮಾರು ಬಾಲ್ಯ ನೀನು ಇಲ್ಲೇ ಕಳೆದಿದ್ಯಾ ಚಿಕ್ಕ ವಯಸ್ಸಿನಲ್ಲಿ. ಈ ಕಡೆ ಪಕ್ಕಕ್ಕೆ ನಿಮ್ಮ ಮನೆ ಬರ್ತದೆ. ನಾಟಕಗಳಾದಾಗ ರಾತ್ರಿ ಎಲ್ಲ ನಾವು ಇಲ್ಲಿ ಬಂದು ಕಳೀತಾ ಇದ್ವಿ. ಮತ್ತು ಅಣ್ಣಮ್ಮ ಮಾರಮ್ಮ ದೇವಸ್ಥಾನ ಇಟ್ಟಾಗ ಕೂಡ ನಾವೆಲ್ಲ ಇಲ್ಲಿ ಒಟ್ಟಿಗೆ ಸೇರ್ತಾ ಇದ್ವಿ. ಮತ್ತು ಮೊದಲಿಂದನೂ ನೀನು ಸ್ವಲ್ಪ ಶೋಕಿವಲ್ಲ, ಒಂಥರ ಬಾಡಿ ಮೇಂಟೈನ್ ಮಾಡೋದು. ನಾನು ಇನ್ನೂ ಜ್ಞಾಪಕ ಇದೆ, ನೀನು ಹೇರ್ ಕಟಿಂಗಿಗೆ ಅಲ್ಲೊಂದು ಸೆಲೂನ್ ಇತ್ತು, ಶೇಷಾದ್ರಿಪುರಂ ಕಾಲೇಜ್ ಪಕ್ಕದಲ್ಲಿ ಒಂದು ಸೆಲೂನ್ ಇತ್ತು. ಸೊ ಅಲ್ಲಿಗೆ ಹೋಗ್ತಿದ್ದೆ ಕರೆಕ್ಟಾಗಿ. ಪ್ರತಿ 2 ವಾರಕ್ಕೆ 3 ವಾರಕ್ಕೆ ಒಂದ್ಸಲ ಹೋಗ್ಬಿಟ್ಟು ಅಲ್ಲಿ ಹೋಗಿ ಶಾಂಪೂ ಕಟಿಂಗ್ ಅಂತ ಹೇಳಿ ಮಾಡೋರು. ಸೊ ಅಲ್ಲೇ ಹೋಗಿ ಸ್ಟೈಲಾಗಿ ಕಟಿಂಗ್ ಮಾಡಿಸ್ಕೊಂಡು ನಮಗೆಲ್ಲ ತೋರಿಸ್ತಾ ಇದ್ದೆ ನೀನು. ಸೊ ನಮಗೆಲ್ಲ ಅನಿಸ್ತಿತ್ತು, ಇವನು ಇವಾಗಲೇ ಪಿಕ್ಚರ್ ಆಕ್ಟರ್ ಥರ ಆಗ್ತಾ ಇದ್ದಲ್ಲಪ್ಪ ಅಂತ ಹೇಳಿ. ನೋಡ್ರೆ ರಿಯಲ್ ಪಿಕ್ಚರ್ ಹೀರೋನಾಗಿ ಹೋಗಿದ್ಯಾ ನೀನು. ಒಂಥರ ಲವ್ ಗುರು ಇದ್ದಂಗೆ, ಲವ್ ಸಪೋರ್ಟರ್ ನೀನು. ಇವಾಗ ನನ್ನ ಫ್ರೆಂಡ್ ಗೋಪಾಲ್ ಅಂತ ಇದ್ದ, ನಿಂಗೆ ಜ್ಞಾಪಕ ಇರ್ಬೋದು. ಅವ್ನು ಲವ್ ಮ್ಯಾರೇಜ್ ಮದುವೆ ಆದಾಗ ಮನೇಲಿ ಏನೋ ಪ್ರಾಬ್ಲಮ್ ಆದಾಗ ನೀನೇ ಅವನಿಗೆ ಪೂರ್ತಿ ಸಪೋರ್ಟ್ ಮಾಡಿ ಮದುವೆಗೆಲ್ಲ ಹೆಲ್ಪ್ ಮಾಡಿ, ಮದುವೆ ಆದಮೇಲೆ ಅವ್ನ 2-3 ತಿಂಗಳು ಒಂದು ಕಡೆ ಇಟ್ಟು ಅವ್ನ ಮೇಂಟೈನ್ ಮಾಡಿದಂಥ ಒಂದು ಉದಾಹರಣೆ ಕೂಡ ಇದೆ. ನಾವೊಂದು ಸರಿ ಸ್ವಿಮ್ಮಿಂಗ್ ಹೋಗಿದ್ವಲ್ಲ, ಆ ಟೈಮಲ್ಲಿ ನಂದು ಚಡ್ಡಿ ಉದುರೋಯ್ತು ನೋಡು. ನಾನು ಬಾಯಿ ಪಡ್ಕೊಂಡಲ್ಲ, ಅಲ್ಲಲ್ಲ ನನ್ನ ಚಡ್ಡಿ ಹೋಯ್ತು ಅಂತ. ಅವಾಗ ನೀನು ಹುಡುಕಿ ಪಡುಕಿ ಹಂಗೆ ಹಿಂಗೆ ಸರ್ಕಸ್ ಮಾಡಿ ತಂದೆ ನೋಡು ಚಡ್ಡಿ. ಜ್ಞಾಪಕ ಇದೆಯಾ? ವಿಷಯ ಐತೆ, ಮರ್ತೋಗ್ಬಿಟ್ಟಿದ್ಯಾ ಇನ್ನು. ನಾಗಸಂದ್ರದಿಂದ ರೋಸ್ ತೊಗೊಂಬರ್ತಾ ಇದ್ವಲ್ಲ ಯಶವಂತಪುರಕ್ಕೆ, ತೊಗೊಂಬಂದು ನಿಮ್ಮ ತಂದೆಯವ್ರು ದುಡ್ಡು ಕೊಡ್ಬೇಕಾಗಿತ್ತಲ್ಲ, ನೀನು 20 ರೂಪಾಯಿ ಸೈಡಲ್ಲಿ ಎತ್ತಿಕೊಂಡ್ಬಿಡ್ತಾ ಇದ್ದಲ್ಲಪ್ಪ. ಯಾಕಯ್ಯ ಅದು ಎತ್ತಿಕೊಂತ ಇದ್ದೆ, ವಿಷಯ ಐತೆ ಕಣೋ ಅಂದ್ಬಿಟ್ಟು ಅಲ್ಲಿ ಹೋಯ್ತಾ ಇದ್ವಲ್ಲ ತುಳಸಿ ತೋಟಕ್ಕೆ. ಜ್ಞಾಪಕ ಆಯ್ತಾ? ವಿಷಯ ಐತೆ. ಸೊ ಫನಿ. ಗಜೇಂದ್ರ ರೆಡ್ಡಿ ಅಂತ ಓಕೆ. ಒಬ್ಬನೇ ಮಗ, ಅವ್ರ ಮನೆ ತುಂಬಾ ಪ್ರೀತಿ. ಅವ್ನು ಕಂಡ್ರೆ ಭಲೆ ಕಾಮಿಡಿ ಮಾಡೋನು. ಅವನಿಗೆ ಸುಮ್ಮನೆ ರೇಗ್ಸೋದು ನಾನು, ಅವನಿಗೆ ಮಾತ್ರ ಈ ಮಾತು ಹೇಳೋದು ನಾನು. ಏನಾದ್ರು ಕೇಳೋದು ಜಾಸ್ತಿ, ಪ್ರಶ್ನೆ ಕೇಳೋದು ಜಾಸ್ತಿ. ಅವನು ಅದೇನೋ ಇದೇನೋ ನನ್ನ ವಿಷಯ ಐತೆ ಸುಮ್ಮನೆ. ಅವನಿಗೆ ಸುಮ್ಮನೆ ಏನು ವಿಷಯ ಇಲ್ಲ, ಏನಿಲ್ಲ ಅಲ್ಲಿ ಬಿಲ್ಡಪ್ ಅಲ್ಲ. ಅವನು ಕೇಳ್ತಾ ಇರ್ತಾನೆ ಏನಾದ್ರು. ರೈಟ್. ಈಗ ಸ್ವಲ್ಪ ಹಿಂದೆ ತಿರುಗಿ ನೋಡಿ ಸರ್. ವಿಷಯ ಐತೆ. ವಿಷಯ ಆಯ್ತಾ? ವಿಷಯ ಐತೆ ಸರ್. ತಿರುಗ್ಬೋದಾ? ತಿರುಗಿ ಪ್ಲೀಸ್ ಕಮ್ ಬನ್ನಿ. ಏನೇನು ವಿಷಯ ಆಯ್ತೋ ಎಲ್ಲ ಹೇಳಿ. ಆಲ್ಮೋಸ್ಟ್ ನಮ್ಮ ಅವರ ಒಂದು ಚೈಲ್ಡ್ಹುಡ್ ಸಂಬಂಧ 50 ವರ್ಷ ಆಗಿದೆ ಆಲ್ಮೋಸ್ಟ್. ಸೋ ನೈಸ್. ಒಂದ್ಸಲ ಜ್ಞಾಪಕ ಇದೆ ನನಗೆ, ಟ್ಯೂಷನ್ಗೆ ಹೋಗ್ತಾ ಗಾರ್ಗೆ ಸ್ಕೂಲ್ನಲ್ಲಿ.
ಒಂದ್ಸಲಿ ಸಡನ್ ಆಗಿ ಕಡಲೆ ಬೀಜ ತಗೋ ತಿನ್ನಂತ ಕೊಟ್ಟರು ನನಗೆ. ಕಾಂಗ್ರೆಸ್ ಕಡಲೆ ಬೀಜ ಅಂತ ಬರ್ತಿತ್ತು ಅವಾಗ, ಜ್ಞಾಪಕ ಇರ್ಬೋದು. ನಾನು ತಿನ್ಬಿಟ್ಟೆ, ಆಶ್ಚರ್ಯ ಆಯಿತು. ಸಡನ್ ಆಗಿ ವೆಂಕಟೇಶ ಕಡಲೆ ಬೀಜ ಕೊಡ್ತಾ ಇದ್ದ ನನಗೆ ಅಂತೇಳಿ. ತಿಂದ ಮೇಲೆ ಒಂದು ನೆಕ್ಸ್ಟ್ ಡೇ ಗೊತ್ತಾಯಿತು ಅದು ಜೋಪಾಲ್ ಮಾತ್ರ ಮಿಕ್ಸ್ ಮಾಡಿ ಕೊಟ್ಟಿದ್ದ ಕಡಲೆ ಬೀಜ ಥರನೇ ಇರ್ತಿತ್ತು ಅದು. 2 ದಿವಸ ನಾನು ಸ್ಕೂಲ್ ಹೋಗೋಕ್ಕಾಗಲಿಲ್ಲ ಅದು, ಆ ಥರ ಒಂದು ಇನ್ಸಿಡೆಂಟು. ಏರಿಯಾದಲ್ಲಿ ನಾವು ವೆಂಕಟೇಶ್ ಫ್ರೆಂಡ್ ಅಂದರೆ ನಮಗೊಂದು ಸ್ವಲ್ಪ ಧೈರ್ಯ, ಬೇರೆ ಯಾರು ನಮ್ಮನ್ನು ಮಾತಾಡುತ್ತಾ ಇರಲಿಲ್ಲ. ಯಾಕಂದರೆ ಆ ಕಾಲಕ್ಕೆ ಶ್ರೀರಾಮ್ಪುರಂ ಕಿಟ್ಟಿ ಮತ್ತು ಅವರೆಲ್ಲ ಇವ್ರಿಗೆ ಪರಿಚಯ ಇದ್ರು. ಸೊ ಹಂಗೆ